ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕೂಡ್ಲಿಗಿ ಬಿಜೆಡ್ ಜಮೀರ್ ಅಹಮದ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಮುಸ್ಲಿಂ ಸಮುದಾಯ ಒತ್ತಾಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ವಿಸ್ತರಣೆಯ ಎರಡನೇ ಹಂತದಲ್ಲಾದರೂ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಿಕೊಡಬೇಕೆಂದು ಕೂಡ್ಲಿಗಿ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂಲಕ ಒತ್ತಾಯಿಸಿದ್ದಾರೆ. ಜೂನ್ 6ರಂದು ಪಟ್ಟಣ ಹೊರವಲಯದ ಇಸ್ಮಾಯಿಲ್ ಸಾಬ್ ರವರ ತೋಟದ ಮನೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ವಿವಿಧೆಡೆಯ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂಲಕ ಒತ್ತಾಯಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಶುಕೂರ್ ಅವರು ಮಾತನಾಡಿ, ಜಮೀರ್ ಅವರು ಕೇವಲ ಮುಸ್ಲಿಂ ಸಮಾಜದ ಆಸ್ತಿ ಮಾತ್ರವಲ್ಲ, ಅವರು ಕಟ್ಟ ಕಾಂಗ್ರೆಸ್ಸಿಗರು, ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಅವರು ಮುಸ್ಲಿಂ ಸಮಾಜದವರಾಗಿದ್ದರೂ ಸರ್ವಜನಾಂಗದ ಬಡ ಬಗ್ಗರಿಗೆ ಆಶ್ರಯದಾತರಾಗಿದ್ದಾರೆ. ರಾಜಕಾರಣಿಗಳಲ್ಲಿ ಕೆಲವು ಪ್ರಮುಖ ಮಾಸ್ ಲೀಡರ್ಗಳಲ್ಲಿ ಬಿಜೆಡ್ ಜಮೀರ್ ಅಹಮದ್ ಅವರು ಓರ್ವರಾಗಿದ್ದಾರೆ. ಅವರ ರಾಜಕೀಯ ಏಳ್ಗೆ ಸಹಿಸದವರು ದುರುಳರು. ಎಐ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ಅವರ ತೇಜೋವಧೆ ಮಾಡುವ ಹುನ್ನಾರ ನಡೆಸಿದ್ದಾರೆ. ಪಕ್ಷದ ಏಳಿಗೆಗಾಗಿ, ಸರ್ವಜನಾಂಗಗಳ ಶ್ರೇಯಸ್ಸಿಗಾಗಿ, ಮಾನವತಾವಾದದ ನೆಲೆಗಟ್ಟಿನಲ್ಲಿ ಬಿಆರ್ ಅಂಬೇಡ್ಕರ್ ರವರ ತತ್ವದಡಿ ಬಡವರ ದೀನದಲಿತರ ಪರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಪಕ್ಷದ ಏಳಿಗೆಗಾಗಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿರುವ ಅವರಿಗೆ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಿದೆ ಎಂದು ಪಕ್ಷದ ವರಿಷ್ಠರಲ್ಲಿ ಈ ಮೂಲಕ ಕೋರುವುದಾಗಿ ಅವರು ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ವಾಲ್ಮೀಕಿ ಸಮುದಾಯದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಸ್ಟಿ ಮೋರ್ಚಾ ಮುಖಂಡರಾದ ಕಾವಲ್ಲಿ ಶಿವಪ್ಪನಾಯಕ, ವೀರಶೈವ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದಿಬ್ಬದಹಳ್ಳಿ ಜಿಆರ್ ಸಿದ್ದೇಶ, ಮುಸ್ಲಿಂ ಸಮುದಾಯದ ಮುಖಂಡರಾದ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಮಹಮ್ಮದ್ ಜಿಲಾನ್, ಮುಸ್ಲಿಂ ಮುಖಂಡರಾದ ಬಾಷಾಸಾಬ್, ಅಬ್ದುಸಾಬ್, ಬಿ ರೆಹಮಾನ್, ಅನ್ವರ್ ಬಾಷಾ, ರೈತ ಸಂಘದ ಬಾಷಾಸಾಬ್, ಶಫಿಯುಲ್ಲಾ, ಸುಲೇಮಾನ್ ಸಾಬ್, ಅಬ್ದುರಿ, ಅಬ್ದುಲ್, ಟೈಲರ್ ಬಾಬು ಸೇರಿದಂತೆ ನೂರಾರು ಮುಖಂಡರು ಪಾಲ್ಗೊಂಡಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. बच्चों को तुम्हें जिंदगी बचाए अल्लाह, तुम्हारी जिंदगी खुशखबरी से सुनाता अल्लाह, तुम्हें बहुत नेक बंदे हैं अल्लाह, तुम्हें बहुत नेक बंदे हैं. सलाम अलैकुम बोल. ಘೋಷಣೆ ಸಪ್ಪ ಕುತ್ಕೊಂಡ್ಬಿಟ್ರಲ್ಲ. ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರಿಗೆ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರಿಗೆ, ಜಮೀರ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಇಡೀ ಕರ್ನಾಟಕ ರಾಜ್ಯಕ್ಕೆ ಸರ್ವಜನಾಂಗದ ನಾಯಕರವರು, ಅವರಿಗೆ ಸ್ಥಾನ ಕೊಡಲೇಬೇಕು. ಪ್ರತಿಯೊಬ್ಬರಿಗೂ ಸಹಾಯ ಮಾಡತಕ್ಕಂಥ ವ್ಯಕ್ತಿಯನ್ನ ಮೂಲೆ ಗುಂಪು ಮಾಡಲಾಗುತ್ತಿದೆ, ಅವರನ್ನು ಕಡೆಗಣಿಸಲಾಗುತ್ತದೆ. ಮುಂದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಅನುಭವಿಸಬೇಕಾಗುತ್ತದೆ. ಆದ ಕಾರಣ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವೆಲ್ಲರೂ ಆಗ್ರಹ ಮಾಡ್ತೀವಿ. ನಾವು ಎಲ್ಲ ಸಮಾಜದ ಮುಖಂಡರು ಇವತ್ತು ಒಂದು ಸಭೆ ಮಾಡಿದ್ವಿ ಅಷ್ಟೇ. ಈ ಸಭೆ ಮೂಲಕ ಏನು ಹೇಳಕತ್ತೀವಿ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೂ ಹಾಗೂ ಹಿರಿಯ ಮುಖಂಡರಿಗೆ ಒಂದು ರಿಕ್ವೆಸ್ಟ್ ಮಾಡಕತ್ತೀವಿ. ರಿಕ್ವೆಸ್ಟ್ ಏನಂದರೆ, ನಮ್ಮ ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೀವಿ. ಯಾಕಂದರೆ
ಪಕ್ಷಕ್ಕೋಸ್ಕರ ಅವರು ಹಗಲು ರಾತ್ರಿ ಎಲ್ಲ ದುಡಿದಿದ್ದಾರೆ. ಯಾವಾಗೆಲ್ಲರೂ ಯಾವುದಾದ್ರೂ ಒಂದು ಮಸೀದಿಗಿರಲಿ, ದೇವಸ್ಥಾನಕ್ಕಿರಲಿ, ಯಾವುದಾದ್ರೂ ಬಡವರಿಗಿರಲಿ, ಯಾವುದೇ ಥರ ಸಮಸ್ಯೆ ಇದೆ ಅಂದರೆ ಮೊದಲೇ ಅವರು ಎಲ್ಲರಿಗಿಂತ ಮುಂಚೆ ಬರೋದು ಅವರೇ, ಜಮೀರ್ ಅಹಮದ್ ಖಾನ್ ಸಾಹೇಬರು. ಆದ ಕಾರಣ ಮೊನ್ನೆ ತಾನೇ ಯಾವುದೇ ಒಂದು ಷಡ್ಯಂತರ ಮಾಡಿ ಮೂಲಕ ಸೃಷ್ಟಿಯಾಗಿರೋ ಒಂದು ಆಡಿಯೋಯಿಂದ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲು ಭಾಳ ಕುತಂತ್ರ ಮಾಡಿದ್ದಾರೆ. ನೆಕ್ಸ್ಟ್ ಏನು ಸೆಕೆಂಡ್ ಲೀಸ್ಟ್ನಾಗ ಬರ್ತೈತೆ ಅದ್ರಾಗೆ ಫಸ್ಟ್ ಹೆಸರು BZ ಜಮೀರ್ ಅಹಮದ್ ಖಾನ್ ಅವ್ರದ್ದು ಇರಬೇಕಂತ ನಾವು ಕೇಳ್ಕೊತೀವಿ. ಇಷ್ಟು ಹೇಳಿ ನಂದು ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಎಲ್ಲರ ಹತ್ರ ಉಳ್ಳವರಿದ್ದರೂ ಕೂಡ ಕೊಡೋರು ಯಾವ ಮನಸ್ಸಿರಲ್ಲ. ಅಂಥದ್ರಲ್ಲಿ BZ ಜಮೀರ್ ಖಾನ್ ಅಣ್ಣನವರು ದೀನ, ದಲಿತರು, ಬಡವ ಎಲ್ಲರಿಗೂ ಸಹ ತಮ್ಮ ಸಹಾಯ ಸ್ಥಾನ ನೀಡಿ ಪ್ರತಿಯೊಂದು ಯಾವುದೇ ವಿಚಾರದಲ್ಲಿ ಆಯಿತು ಕೂಡ ಅವರು ಯಾವುದು ಕಮ್ಯುನಿಟಿ ನೋಡದೆ ಅಂಥ ಒಬ್ಬ ಕೊಡುಗೈ ದಾನಿಯಾದಂಥ ಜಮೀರ್ ಅಹಮದ್ ಸರ್ ಅವರಿಗೆ ನಿಜವಾಗ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದು ನಮ್ಮ ಸರ್ಕಾರಕ್ಕೆ ಒಂದು ಶೋಭೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ವರಿಷ್ಠರಲ್ಲಿ ಕರ್ನಾಟಕ ಸರ್ಕಾರದ ವರಿಷ್ಠರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಕೂಡ್ಲಿಗಿ ಜನತೆ ಅವರಿಗೆ ಈ ಮುಂದಿನ 2ನೇ ಒಂದು ಲೀಸ್ಟಲ್ಲಿ ಅವರಿಗೊಂದು ಸಚಿವ ಸ್ಥಾನವನ್ನು, ಅದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಅವರಲ್ಲಿ ನಾವು ತುಂಬ ಹೃದಯದಾಗಿ ಒಂದು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ಧನ್ಯವಾದ. ನಮಸ್ಕಾರಗಳು. ನನ್ನ ಹೆಸರು DR ಸಿದ್ದೇಶ್ವರ. ನನ್ನ ಸ್ವಂತ ಊರು ಏನಿದ್ದೇಳಿ. ನಾನು ಇಲ್ಲೇ ಸಿದ್ದೇಶ್ವರ ಮೆಡಿಕಲ್ ಸ್ಟೋರಲ್ಲಿ ವ್ಯಾಪಾರಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ PNB ಬ್ಯಾಂಕ್ ಒಬ್ಬ ಸದಸ್ಯರಾಗಿ ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಕೂಡ್ಲಿಗೆ ಎಲ್ಲ ಸಮಸ್ತ ನಮ್ಮ ನಾಗರಿಕರು, ನಮ್ಮ ಮುಸ್ಲಿಂ ಬಾಂಧವರು, ಆಮೇಲೆ ಎಲ್ಲರೂ ಇವತ್ತು ಸೇರಿದ್ದೀವಿ. ಉದ್ದೇಶ ಇಷ್ಟೇ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ವ ಜಾತಿಗಳ ಜನಾಂಗದ ಏಕೈಕ ಒಬ್ಬ ನಾಯಕ. ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ಮಿಸ್ ಆಗ್ತಾ ಇದೆ. ಕಾರಣ ಕೆಲವು ಷಡ್ಯಂತ್ರಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ಒಂದು ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಜಮೀರ್ ಸಾವರು. ಅವರಿಗೆ ಯಾವುದೇ ಜಾತಿ, ಭೇದ, ಧರ್ಮ ಯಾವುದೂ ಇಲ್ಲ. ಅವರು ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ NT ಶ್ರೀನಿವಾಸ್ ಅವರ ಜೊತೆಯಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಬಡವರಿಗೆ ಇವತ್ತು ನನ್ನ ಪಕ್ಕದಲ್ಲೇ ನಮ್ಮೂರಲ್ಲೇ ಇವತ್ತು ಒಂದು 2-3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 5 ಲಕ್ಷ ಕೊಟ್ಟಿದ್ದಾರೆ. ಇಷ್ಟೋ ಬಡವರಿಗೆ ಯಾವ ಜಾತಿ ಧರ್ಮವನ್ನು ಮೀರಿ ಅವರು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ಅಂಥವರು ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತದೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಇರ್ತಕ್ಕಂಥ DK ಸಾಹೇಬರು ಮತ್ತು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ನಮ್ಮ NT ಶ್ರೀನಿವಾಸ್ ಅವರು ಇವರೆಲ್ಲ ಹೋರಾಟ ಮಾಡಿ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ನೀಡಿ ಕರ್ನಾಟಕದ ಅಭಿವೃದ್ಧಿಗೆ ನಾವೆಲ್ಲರೂ ಅವರಿಗೆ ಸಹಾಯ ಮಾಡಬೇಕಂತೇಳಿ ನಾನು ನಮ್ಮ ಕೂಡ್ಲಿಗಿ ತಾಲೂಕಿನ ಸರ್ವ ಜನಾಂಗದ ಪರವಾಗಿ, ನಮ್ಮ ಕೂಡ್ಲಿಗೆ ಎಲ್ಲ ನಾನು ಒಬ್ಬ ಪಂಚಮಶಾಲಿಯ ಒಬ್ಬ ಮುಖಂಡನಾಗಿ ಅವರ ಎಲ್ಲರ ಪರವಾಗಿ, ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವತ್ತು ನಾನು ಆಗ್ರಹಪಡಿಸ್ತಿದ್ದೇನೆ. ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಿಬಿಟ್ಟು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ, ಕರ್ನಾಟಕದ ಏಳಿಗೆಗೆ ಸಹಕಾರ ಮಾಡಬೇಕಂತೇಳಿ ನಾನು ಹೈಕಮಾಂಡ್ ನತ್ತ ರಾಹುಲ್ ಗಾಂಧಿ ಅವರಿಗೂ ನಾನು ಮನವಿಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರಿಗೆ ಮತ್ತು KPCCಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಸಾಹೇಬ್ರವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರಿಗೆ ಹಾಗೂ ಮೊನ್ನೆ ತಾನೇ ರಾಜೀನಾಮೆ ನೀಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಕೂಡ್ಲಿಗಿ ಕ್ಷೇತ್ರದ ಸರ್ವ ಧರ್ಮದ ಜನಾಂಗದವರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ, ಬರೀ ಮುಸ್ಲಿಂ ಜನಾಂಗ ಅಷ್ಟೇ ಅಲ್ಲ, ಇವತ್ತು SC ST ನಮ್ಮ ಪಂಚಮಶಾಲಿ ಮುಖಂಡರುಗಳು ಪ್ರತಿಯೊಬ್ಬರು ಕೂಡ ಇವತ್ತು ಜಮೀರ್ ಅಹಮದ್ ಸಾಹೇಬ್ರವರಿಗೆ ಮಂತ್ರಿ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡಲೇ ಕೊಡಬೇಕಂತೇಳಿ ಈ ಒಂದು ತಾಲೂಕಿನ ಜನರ ಪರವಾಗಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸರವರು ಕ್ಷೇತ್ರದಲ್ಲಿ ಯಾವುದೇ ಜಾತಿ ಜನಾಂಗದಲ್ಲಿ ಏನಾದರೂ ಅವಘಡಗಳು ಅಂದರೆ ಅಪಘಾತಗಳು, ಕೆರೆಯಲ್ಲಿ ಮುಳುಗಿ ಸತ್ತಿರ್ತಕ್ಕಂಥ ಕುಟುಂಬಗಳಿಗಿರ್ಬೋದು ಅಥವಾ ಇನ್ಯಾವುದೇ ಅನಾಹುತಗಳಾಗಿದ್ದ ಸಂದರ್ಭದಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟಿರೋದೇ ಇವತ್ತು ಜನ ಸೇರೋದಕ್ಕೆ ಸಾಕ್ಷಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ BZ ಜಮೀರ್ ಅಹಮದ್ ಸಾಹೇಬರು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಇಡೀ ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅವರು.
ಹಾಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಜನಾಂಗದ ಹಿತದೃಷ್ಟಿಯಿಂದ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗಳ ಹಿತದೃಷ್ಟಿಯಿಂದ ಕೂಡಲೇ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವಾಗಲಿ ಅಥವಾ ಸಚಿವ ಸಂಪುಟದ ಸ್ಥಾನಮಾನ ಆಗಲಿ ಕೊಡಬೇಕಂತೇಳಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನ ಸೇರಿ, ಯಾಕಂತ ಹೇಳಿದ್ರೆ ಒಂದು ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿನೇ 100 ಕುಟುಂಬಗಳಿಗೆ ಸುಮಾರು 2 ರಿಂದ 5 ಲಕ್ಷ ತನಕ ಅವರ ಅನುದಾನವನ್ನು ವೈಯಕ್ತಿಕ ಪರಿಹಾರವನ್ನು ಕೊಟ್ಟಿರೋದ್ರಿಂದ ಅವ್ರ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ. ಈ ನಾಡಿನ ಜನರ ಒಂದು ಆರೈಕೆ ಆಶೀರ್ವಾದ ಕೂಡ ಅವ್ರ ಮೇಲೆ ಇದೆ. ಇದನ್ನೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಕೂಡಲೇ ಸಚಿವರಾಗಿ BZ ಜಮೀರ್ ಅಹ್ಮದ್ ಸಾಹೇಬ್ರವರನ್ನು ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡು ಜನರಿಗೆ ಏನು ಒಂದು ಆಶಾಭಾವನೆಯನ್ನು ಮೂಡಿಸೋದಕ್ಕೆ ನೀವು ಮುಂದಾಗಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಕೂಡ್ಲಿಗೆ ಕಾವಲಿ ಶಿವಪ್ಪನಾಯ್ಕ ಅಂತೇಳಿ ನಾನು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು, ST ಸೆಲ್ಲಿನ ಜಿಲ್ಲಾ ಅಧ್ಯಕ್ಷರು. ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ನೋಡ್ರಿ ನಮ್ಮದು. ನಾವು ಇಡೀ 80 ವರ್ಷದಿಂದ ಇಲ್ಲೇ ನಮ್ಮ ಅತ್ತೆ ಮಾವರೆಲ್ಲರೂ ಕಳೆದಿರೋ ಜೀವನ. ನಮ್ಮ ಕಷ್ಟ ಕಾಲದಲ್ಲಿ ನನ್ನ ಗಂಡ ಹೇಳಿ ತೀರ್ಕೊಂಡ್ರು. ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನನಗೆ ಬೇರೆ ಪಾರ್ಟಿಗೆ ಹೋಗಿ ನೀನು ಓಟ್ ಹಾಕಿದರೆ ನೀನು ನನ್ನಲ್ಲಿ ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳಿ ಸತ್ತರು. ಓಟ್ ಹಾಕಿ ನಿನ್ನೆ ದಿನ ಹಾಕಿದ್ರು, ಇವತ್ತಿನ ತೀರ್ಕೊಂಡ್ರು. ನಮಗೆ ಇವತ್ತು ಯಾರು ಏನಂದ್ರು ಕೂಡ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ಮುಸ್ಲಿಮ್ಸ್ ಬಾಂಧವ್ಯ ಯಾರೂ ಹೋಗಲ್ಲ. ಏನು ಮಾಡಿದ್ರು ಮಧ್ಯಕ್ಕೆ ಬಂದು ಮಾಡಿದರೆ ಬರೀ ರೇಟ್ ಮಾಡಿದರು, ಬಡವ್ರನ್ನ ಅನ್ಯಾಯ ಮಾಡಿದರು. ಇವತ್ತು ಜಮೀರ್ ಸಾರು ಬಡ ಜನರಿಗೆ ಜೀವ ಉಳಿಸ್ಯಾರ, ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲ. ಆದರೆ ಏನಂದ್ರು ಕೂಡ ಇವರು ಹಸ್ತತಂತಂದೇಳಿ ಹುಲ್ಲು ತಿನ್ನಲ್ಲ. ಹಸು ಯಾವಾಗಲೂ ಹುಲ್ಲು ತಿನ್ನಲ್ಲ, ಆಹಾರನೇ ತಿಂದಿತ್ತು. ಇದನ್ನು ಇಷ್ಟು ತಾಳ್ಮೆ ಇಲ್ದಲ್ಲಿ ಅವ್ರ ಮೇಲೆ ಅಪವಾದ ಹೊರಿಸ್ತಾರೆ. ಏನು ಅಪವಾದ ಹೊರಿಸಿದ್ರೆ ಅಲ್ಲ ಏಕೆ ಏನಂತ ತಿಳ್ಕೊಂಬಿಟ್ಟಿರಿ. ನಿಮ್ಮೆಲ್ಲ ಇವತ್ತಿದ್ದು ನಾಳೆ ಹೋಗೋರು, ನಿಯತ್ತಾಗಿ ಹೋಗೋದು ಕಲೀರಿ. ನೀವು ಯಾವ ಸರ್ಕಾರ ನಡೆಸಿದ್ರು, ಏನು ಉಪಕಾರ ಮಾಡಿದ್ದೀರಿ ನೀವು? ನಿಮಗೆ ಸ್ವಲ್ಪ ಅಂದ್ರೆ ನಾಚಿಕೆ ಇದೆಯಾ ನಿಮಗೆ? ಏನು ಸರ್ಕಾರ ನಿಮ್ಮದು? ಬರೀ ಅವ್ರ ಮೇಲೆ ಹೊಡೆದಾಡ್ತೀರಿ, ಅವ್ರ ಮೇಲೆ ಬಡ್ದಾಡ್ತೀರಿ. ಮಾಡೋದು ನಿಯತ್ತಿಲ್ಲ ನಿಮ್ಮ ಹತ್ರ. ಬಂದರಿಗೆ ತನ್ನ ಕೈ ಆಗಿತ್ತಿಲ್ಲ ಅಂಥದ್ದು ಜಮೀರ್ ಸಾರ್ ಇಡೀ ಮಾದ್ರು ಒಳ್ಳೆ ಕೆಟ್ಟವರು ಅಮ್ದಂಗೆ ಭೇದ ಇಲ್ಲದಂತೆ ತನ್ನ ಮನೆ ಮಕ್ಕಳ ಥರ ನೋಡಿದ್ದಾರೆ. ಅವ್ರ ಮೇಲೆ ನೀವು ಭೇದ ಮಾಡಿದ್ರೆ ಅವ್ರ ಮುಂದೆ ನೀವು ಏನು ಕಾಣ್ತಾರ ನೋಡ್ಕೊಳ್ರಿ. ಈ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರನೇ, ಇದು ಬಿಟ್ಟು ಯಾವುದೂ ಬರೋದಿಲ್ಲ. ಹುಲಿ ಯಾವಾಗಲೂ ಆಹಾರನೇ ತಿನ್ನೋದು, ಯಾವಾಗಲೂ ಸಿಂಹ ಆಗಿ ಇರ್ತದೆ. ಹಿಂದೂ ಜನ ನಂಬ್ತಾರೆ ಸಿಂಹ ಅಂತಾರೆ, ನಮ್ಮ ಮುಸ್ಲಿಮ್ಸೇ ನಂಬ್ತಾರೆ ಶೇಹರ್ ಅಂತಾರೆ. ಜಮೀರ್ ಸಾರ್ಗೆ ಇದು ಸಂತೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಬಡ ಜನರಿಗೆಲ್ಲ ಪ್ರಾಣ ಉಳಿಸಿ ಜೀವ ಕೊಟ್ಟು ಮನೆತನ ಬೆಳೆಸ್ಬಿಟ್ಟಿದ್ದಾರೆ. ಇಂಥವ್ರ ಮೇಲೆ ನೀವು ಭೇದ ಮಾಡ್ತಾರಲ್ಲ, ನಿಮ್ಮ ಭೇದ ನಿಮಗೆ ತೋರಿಸ್ತಾನೆ ದೇವರು. ನೀವೆಲ್ಲ ಭೇದ ಮಾಡಿದರೆ ಮ್ಯಾಗಳ ದೇವರು ಅವ್ರ ಮೇಲೆ ಕರುಣಿಸ್ತಾನೆ. ಏನಂತ ತಿಳ್ಕೊಂಬಿಟ್ಟಿರಿ. ಜಮೀರ್ ಸಾರ್ ನೀವು ಯಾವತ್ತೂ ಚಿಂತೆ ಮಾಡಬೇಡ್ರಿ. ನಿಮ್ಮ ಮೇಲೆ ಯಾರು ಬೇಕಾದರೂ ಏನಂದ್ರು ಕೂಡ ನೀವು ಯಾವತ್ತೂ ನಿಯತ್ತಾದ ಬಂದ ನಿಮಗೆ ಅಲ್ಲಾಹ್ ಹೋಗ್ಬಾರ್ದು, ನಿಮಗೆಲ್ಲ ಕಾಪಾಡ್ತಾನೆ ಗೊತ್ತಾ. ನಿಮ್ಮಲ್ಲಿ ನಿಯತ್ತಾಗಿದೆ, ನಿಮ್ಮಲ್ಲಿ ಪ್ರೀತಿ ಇದೆ, ನಿಮ್ಮಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿ ಹರ್ ಜನರೂ ಕರುಣಿಸ್ತಾರೆ. ಯಾರೋ 1000 ಮಂದಿ ನಿಮ್ಮ ಮೇಲೆ ಭೇದ ಮಾಡಿದರೆ 100ಕ್ಕೆ 100 ಅದಾರ ನಿಮ್ಮ ಹತ್ರ ಗೊತ್ತಾ. ನೀವು ಯಾವುದು ಬೇಜಾರು ಮಾಡ್ಕೊಬೇಡ್ರಿ. ನೀವು ಬರೋದೇ ಕಾಂಗ್ರೆಸ್ ಸೀಟಿಗೆ ನೀವು ಬಂದೇ ಬರ್ತೀರಿ. ಆ ಸೀಟ್ ಕೊಡಲೇಬೇಕಂತ ಸಿದ್ದರಾಮಯ್ಯರಿಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇಂದಿರಾ ಗಾಂಧಿ ಸರ್ಕಾರದಿಂದ ಬಂದಿರೋದು. ದಯವಿಟ್ಟು ಹೇಳ್ತೀವಿ, ಕೈ ಮುಗಿದು ಹೇಳ್ತೀವಿ, ಅವ್ರಿಗೆ ಸರ್ಕಾರ ಅವ್ರಿಗೆ ಕೊಡಲೇಬೇಕು. ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಿಲ್ಲ. ಎಲ್ಲ ರೇಟ್ ಮಾಡಿ ಹೊಟ್ಟೆ ಮೇಲೆ ಬಡ್ದು 2000 ಹಾಕಿದ ಸಿದ್ದರಾಮಯ್ಯ. ಅದನ್ನು ಮಾಡಿದ್ರು, ಇದನ್ನು ಅದು ಮಾಡಿದ್ದಿಲ್ಲ. ನೀವು ಚಿಮ್ನೆಣ್ಣೆ ಕೊಡ್ತೀರಿ, ಅದು ಬಿಟ್ರಿ. ಅಕ್ಕಿ ಕೊಡ್ತೀರಿ, ಅದು ಬಿಟ್ರಿ. ಅವರನ್ನು ತನ್ನ ಕೊಟ್ಟು ಎಲ್ಲ ಸುಖ ಸಂತೋಷವಾಗಿ ಇಟ್ಟಿದ್ದಾರೆ. ಬಡ ಜನರು ಇವತ್ತು ಅಳ್ತಿದ್ದಾರೆ ಸರಿಯಾಗಿ ದುಡ್ಡು ಬಂದಿಲ್ಲ ಅಂತ. ಸ್ವಲ್ಪ ನಿಯತ್ತಾಗಿ ಬದುಕೋದು ಕಲೀರಿ. ನೀವು ಸುಮ್ಮನೆ ಅವ್ರ ಮೇಲೆ ಅಧಿಕಾರ ಚಾಲಾಸ್ತೀರಿ. ಏನು ಚಾಲಾಸಿದ್ರಿ? ಏನು ಮಾಡಿದ್ರಿ? ಎಲ್ಲ ಅರಿವಿಲ್ದಲೇ ಜೀವನ ಮಾಡ್ತೀರಿ, ನಾಚಿಕಿಲ್ದಲೆ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಯ್ತಾ? ನಮ್ಮ ಸರ್ಕಾರಕ್ಕೆ ಹೇಳ್ತಾರೆ ನೀವು. ಅಷ್ಟು ನಾಚಿಕಿಲ್ದಲ್ಲೇ ಮಾತಾಡ್ತೀರಿ ನೀವು. ನಿಮ್ಮ ಹೆಸರೇನಮ್ಮ? ಹೊನ್ನೂರು ಬಿ. ನನ್ನ ಹೆಸರು ಅಬ್ದುಲ್ಲಾ ಅಂತ, ಮೊಹಮ್ಮದಿಯಾ ಶಾದಿ ಮಹಲ್ ಕಮಿಟಿಯ ಅಧ್ಯಕ್ಷ ನಾನು. ಇವತ್ತಿನ ದಿವಸ ನಾವೆಲ್ಲ ಕಲ್ತಿರೋದೇನು ಅಂದರೆ, ಇಲ್ಲಿ ಸಾರ್ವಜನಿಕರು ಸರ್ವ ಜನಾಂಗದವರು ಕಲ್ತಿದ್ದೀವಿ, ಬಲ್ಲೆ ಮುಸ್ಲಿಮರಲ್ಲ. ನಮ್ಮ ಮಾಜಿ ಸಚಿವರಾದಂತಹ BZ ಜಮೀರ್ ಅಹ್ಮದ್ ಖಾನ್ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದಿಲ್ಲ. ಆದ ಕಾರಣ ಅವರಿಗೆ ತಕ್ಷಣವೇ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅವರ ಕೊಡುಗೆ ಇಡೀ ರಾಜ್ಯಕ್ಕೆ ಇದೆ. ಇಡೀ ರಾಜ್ಯಕ್ಕೆ ಎಲ್ಲ ಜನಾಂಗದವರಿಗೂ ಅವ್ರ ಕೊಡುಗೆ ಇದೆ. ಬರೀ ನಮ್ಮ ಮುಸ್ಲಿಂ ಜನಾಂಗದ ಲೀಡರ್ ಅಲ್ಲ, ಅವರು ಇಡೀ ಕರ್ನಾಟಕದ ಸರ್ವ ಜನಾಂಗದ ಒಬ್ಬ ಲೀಡರ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದಾರೆ.
ಯಾವ ಜಾತಿ ಜನಾಂಗ ನೋಡಿಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಣಂತಿಯರು ಎಸ್ ಭಾಷಾ ಸಾಬ್ ಅಂತ, ಪಕ್ಕದಹಳ್ಳಿ ಬಂಡೆಬಸಪ್ಪರು, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ರೈತ ಸಂಘದಲ್ಲಿ. ನಮ್ಮ ಬೇಡಿಕೆ ಏನಂದರೆ, ಇವತ್ತು ಬಂದಿರೋದು ಇಲ್ಲಿ ಕುಂತಿರೋ ಕಾರಣ ಏನಂದರೆ, ಜಮೀರ್ ಅಹ್ಮದ್ ಸಾಹೇಬರು ಒಂದು ಬರೀ ಕರ್ನಾಟಕ ಸೀಮಿತ ಅಲ್ಲ, ಅವರು ಇಡೀ ದೇಶಕ್ಕೆ ಬೇಕಾಗಿರೋದು ಮುಂದೆ. ಯಾಕಂದರೆ ಅವ್ರಿಗೆ ಯಾವುದೋ ಕೋಪಲಿಂದ ಅವ್ರಿಗೆ ಯಾವುದೋ ತುಳಿಬೇಕಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಿ. ಮುಂದಿನ 28ನೇ ಇಸ್ವಿಯಲ್ಲಿ ಬರೋ ಎಲೆಕ್ಷನ್ನಲ್ಲಿ ಅವರು ಪವರ್ ಏನಂತ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಈಗ ವಾತಾವರಣದಲ್ಲಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ಬಿಟ್ಟು ಅವ್ರಿಗೆ ಕೀಳ್ಮಟ್ಟವಾಗಿ ತುಳಿದು ಬಿಡ್ಬೇಕಂತ ಒಂದು ಅವ್ರಿಗೆ ಏನನ್ನ ಆಸೆ ನೀವು ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪು. ಏನನ್ನ ಅವ್ರು ತಗೊಂಡು ಇವತ್ತು ಮುಂದೆ ಕೆಲಸ ಮಾಡ್ಕೋಬೇಕು, ಮತ್ತೆ 28ಕ್ಕೆ ನೀವು ಅಧಿಕಾರಕ್ಕೆ ಬರಬೇಕಂದ್ರೆ ಅವ್ರು ಬಿಟ್ಟರೆ ಅಂದರೆ ನಮ್ದು ಏನಾಯ್ತು 1 ಕೋಟಿ ಹತ್ರ ಜನ ಇದ್ದೀವಿ ನಾವು. ಬರೀ ನಮ್ಮ ಜನಾಂಗ ಒಂದೇ ಅಲ್ಲ, ಬೇರೆ ಜನಾಂಗದವರು ಕೂಡ ನಿಮಗೆ ಕೈ ಕೊಡಬೇಕಾಗುತ್ತೆ ಮುಂದೆ. ಯಾಕಂದರೆ ಪಕ್ಕದಲ್ಲಿ JDS ಇದ್ರೂ ಆ ಟೈಮ್ನಲ್ಲಿ ಅವ್ರ ಮುಖ ನೋಡಿ ಅವ್ರ ಮುಖ ನೋಡಿ ಎಲ್ಲರೂ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಗೊಂಬಂದೀವಿ. ಆಮೇಲೆ ಮುಂದೆ ಈಗ ಒಂದು ಮುಖ್ಯಮಂತ್ರಿ ಬಿಟ್ಟು 2ನೇ ಮುಖ್ಯಮಂತ್ರಿ ಕೂಡ ಆಗ್ತಿದ್ದೀರಿ. 2ನೇ ಮುಖ್ಯಮಂತ್ರಿ ಆದಾಗ ನೀವು ಈ ಥರ ಕೀಳ್ಮಟ್ಟವಾಗಿ ಅವ್ರು ನೋಡ್ಬೇಕಂತ ಕಾರಣ ಏನು ನಿಮ್ಮದು? ಪಕ್ಕದಲ್ಲಿ ಕೇರಳದಲ್ಲಿ ಕಳಿಸ್ತೀರಾ? ಕೇರಳದಲ್ಲಿ ಅತಿ ಜಾಸ್ತಿ ಅವ್ರು ಹೋಗಿದ್ದಕ್ಕೆ ಅತಿ ಜಾಸ್ತಿ ಬಂದು ಅಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್. ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಬಳಕೆ ಮಾಡ್ಕೊಂಡು ಯಾವುದೋ ದಾವಣಗೆರೆ ಒಂದು ಚುನಾವಣೆಯಲ್ಲಿ ಅವ್ರಿಗೆ ತುಳಿಬೇಕಂತ ಒಂದು ಕಾರಣ ಇದು ಭಾಳ ಅಸಹ್ಯ ಕಾಣ್ತಾ ಇದೆ. ಯಾಕಂದರೆ ಅವ್ರಿಗೊಬ್ರಿಗಲ್ಲ ನೀವು ಕೀಳ್ಮಟ್ಟವಾಗಿ ನೋಡ್ತಾ ಇರೋದು, ಇಡೀ ಸಮಾಜಕ್ಕೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಾ. ಅದು ಬಿಟ್ಟು ರಾಹುಲ್ ಗಾಂಧಿ ಸಾಹೇಬರು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೆಲ್ಲ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಈ ಥರ ಆಗಿಲ್ಲ, ಮುಂದೆ ಮಾಡ್ಕೋಬೇಡಿ. ಮತ್ತು ನಮ್ಮ DK ಶಿವಕುಮಾರ್ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದೀರಾ, ಅವ್ರು ಬಿಟ್ಟರೆ ನೀವು ಸ್ವಲ್ಪ ಭಾಳ ಹೀನವಾಗಿ ಮುಂದೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ನೀವು ಈ ಥರ ಪೂರ್ತಿ ನಾವು ಇಡೀ ಕರ್ನಾಟಕನೇ ಹೋರಾಟ ಮಾಡೋ ಥರ ಮಾಡ್ಕೊತಿದ್ರಲ್ಲ, ಅದು ಸರಿ ಕಾಣ್ತಾ ಇಲ್ಲ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು ನೀವು. ಆ ಕಾರಣಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೀವಿ ಕೂಡ್ಲಿಗಿ ತಾಲೂಕಿನಿಂದ. ಈ ಸುತ್ತಮುತ್ತ ಒಂದು ಬರೀ ಕರ್ನಾಟಕ ಒಂದೇ ಅಲ್ಲ, ಪಕ್ಕದ ರಾಜ್ಯಗಳಲ್ಲಿ ಕೂಡ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಬೇಕಾಗುತ್ತೆ. ದಯವಿಟ್ಟು ಆ ಥರ ನೀವು ಕೀಳ್ಮಟ್ಟವಾಗಿ ನಡ್ಕೋಬೇಡ್ರಿ, ಅವ್ರಿಗೆ ಕೂಡ ಕೀಳ್ಮಟ್ಟವಾಗಿ ನೋಡಬೇಡ್ರಿ. ಮುಂದೆ ಅವ್ರು ಇದ್ದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದಂತ ನಮ್ಮ ಭಾವನೆ. ಯಾಕಂದರೆ ನಾವು ಒಂದು ರೈತ ಸಂಘದವರು ಆಗಿ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇಡೀ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಅವರ ಯಾವ ಥರ ನಡ್ಕೊಂಡು ಹೋಗಿದ್ದಾರೆ, ಯಾವ ಥರ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಭಾವನೆಯಿಂದ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು. ನನ್ನ ಮಾತು ಮುಗಿಸಿ. ಅಸ್ಸಲಾಮು ಅಲೈಕುಂ. ನನ್ನ ಹೆಸರು ಸೈಯದ್ ಶುಕೂರ್ ಅಂತೇಳಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕೂಡ್ಲಿಗಿ ಹಾಗೂ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ವಿಭಾಗ ಹಾಗೂ KPCC ಸಂಯೋಜಕರಾಗಿ ನಾವಿದ್ದೀವಿ. ನಮಗೆ ಓಟ್ ಬಂದಾಗಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ತಾಯಿ ಅವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ಸಿಂದ. ಇವಾಗ ನಾವು ಮೈನಾರಿಟಿಯಿಂದ ಇಲ್ಲಿ ಕೌನ್ಸಿಲರ್ ಆಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ವಿ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ನಡೆದ ಒಂದು ಎಲೆಕ್ಷನ್ದು ಏನು ಆಡಿಯೋ ರಿಲೀಸ್ ಮಾಡಿ AI ಮೂಲಕ ಸೃಷ್ಟಿಯಾದ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಜಮೀರ್ ಸಾಹೇಬರಿಗೆ DCM ಸ್ಥಾನ ತಪ್ಪಿಸಲು ಪ್ರಯತ್ನ ಮಾಡಕತ್ತಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತರ ಇದು. ಯಾಕಂದರೆ ಜಮೀರ್ ಸಾಹೇಬರಿಗೆ ಉಸ್ತುವಾರಿಯಾಗಿ ಕೇರಳದಲ್ಲೇ ಹಾಕಿದ್ರು. ಅವಾಗ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಸುಮಾರು 12-1 ಗಂಟೆ ತನಕ ಅಲ್ಲೆಲ್ಲ ಕ್ಯಾನ್ವಾಸಿಂಗ್ ಮಾಡ್ಯಾರ. ಸುಮಾರು ಒಂದು 30-32 ಕ್ಷೇತ್ರ ಅವರಿಗೆ ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರು. ಅದರಾಗೆ 27 ಸ್ಥಾನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದು ಕಾರಣ ಏನಂದರೆ ಜಮೀರ್ ಅಹ್ಮದ್ ಸರ್ ವರ್ಚಸ್ಸು, ಅವರು ಒಂದು ಮುಖ. ಆಮೇಲೆ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಜಮೀರ್ ಅಹ್ಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಇಡೀ ಸಮಾಜ, ನಮ್ಮ ಮುಸ್ಲಿಂ ಸಮಾಜ ಒಂದೇ ಅಲ್ಲ, ಎಲ್ಲ ಧರ್ಮ ಸಮಾಜದವರಿಗೆ ಒಂದು ಶಕ್ತಿಯಾಗಿ ಒಂದು ಇದ್ದಾರೆ. ಜಮೀರ್ ಸಾಹೇಬರು ಆ ಟೈಪ್ ಏನಾರು ಹೇಳೋದಿದ್ರೆ ಪ್ರತಿಯೊಬ್ಬರು ಕಾರ್ಯಕರ್ತರಿಗೆ ಹೇಳ್ತಿದ್ರು. ಅವರು ನೀವು ಹೋಗ್ಬೇಡ್ರಿ, ನೀವು ಇದು ಮಾಡಬೇಡ್ರಿ ಅಂತ. ನಾವು ಹೋಗಿ ದಾವಣಗೆರೆಗೆ 8 ದಿನ ಕೆಲಸ ಮಾಡೀವಿ. ಅಲ್ಲೇ ನಾವು ಭಾಳ ಅವರಿಗೆ ಹತ್ತಿರವಾಗಿದ್ದೀವಿ. ಅದೇ ರೀತಿ ಅವ್ರು ಹೇಳೋದಿದ್ರೆ ಎಲ್ಲರಿಗೆ ಹೇಳ್ತಿದ್ರು. ಆ ಟೈಪ್ ಏನೂ ಇಲ್ಲ. ಅದೊಂದು AI ಆಗಿ ಆಡಿಯೋ ಸೃಷ್ಟಿ ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದನೆ ಹೊರ್ಸಾಕತ್ತಾರೆ. ಆದ ಕಾರಣ ನಾನು
ನಮ್ಮ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ, ಆಮೇಲೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಆಮೇಲೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ, ಮತ್ತು ನೂತನವಾಗಿ ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ಸಾಹೇಬರಿಗೆ ನಾವೆಲ್ಲರೂ ಒಂದು ನಿಮ್ಮ ಹತ್ರ ಒಂದು ನಮ್ಮ ಬೇಡಿಕೆ ಏನಂದರೆ, ಈ ಸರಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಂತೀವಿ. ಯಾಕಂದರೆ ಇದು ಕಾಂಗ್ರೆಸ್ ಒಂದು ಪಕ್ಷ, ಒಂದು ಕುಟುಂಬ. ಇದು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದು ಸಹಜ. ಆದ ಕಾರಣ ನಾವು ಒಂದು ಕುಟುಂಬಸ್ಥರಾಗಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಇವತ್ತು ಒಂದು ಬೇಡಿಕೆ ಇಡಕತ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಏನು ಬರ್ತೈತಿ ಆ ಲಿಸ್ಟ್ನಾಗ ಫಸ್ಟ್ ಹೆಸರು ಜಮೀರ್ ಅಹಮದ್ ಸಾಹೇಬ್ರದ್ದು ಇರಬೇಕು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ಒಂದು 5 ಸಚಿವ ಸ್ಥಾನ ಕೊಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಂತೀವಿ. ಯಾಕೆ ಅಂದರೆ ಈ ಸರಿ ಎಲ್ಲ ಮುಸ್ಲಿಂ ಸಮಾಜ ಒಂದಾಗಿ 90% ವೋಟಿಂಗ್ ಮಾಡಿದ್ದೀವಿ ನಾವು ಕಾಂಗ್ರೆಸ್ಸಿಗೆ. ಆ ಕಾಂಗ್ರೆಸ್ಸಿಗೆ 90% ವೋಟಿಂಗ್ ಮಾಡಿದ್ರಿಂದ ಇವತ್ತು ನಾವು 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವೆಲ್ಲ ಇಡೀ ಸಮಾಜ, ಇದರಾಗಿ ಮುಸ್ಲಿಂ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಇವತ್ತು ನಾವು BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಇವಾಗ ನಾವು ಕೂಡ್ಲಿಗೆ ಅವರು ವಿಜಯನಗರ ಉಸ್ತುವಾರಿ ಸಚಿವರಾದಾಗಿಂದ ನೋಡಕತ್ತೀವಿ, ಪ್ರತಿಯೊಬ್ಬರು ಬಡವರಿಗೆ ಯಾವುದೇ ಕಷ್ಟ ಇದೆ ಅಂದರೆ, ಎಕ್ಸಾಂಪಲ್ ಆಗಿ ಯಾವುದಾದ್ರು ಮದುವೆ ಇದೆ ಬಡವರಿಗೆ ಅಂದರೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಯಾರಿಗಾರು ಅನಾರೋಗ್ಯ ಇದ್ದಾರೆ ಅಂದರೆ ಲಕ್ಷ ಕೊಟ್ಟಿದ್ದಾರೆ. ಯಾರು ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಅವರಿಗೆ ಲಕ್ಷ ಅಮೌಂಟ್ ತನ್ನ ಸ್ವಂತ ಖರ್ಚಿನಿಂದ, ತನ್ನ ಸ್ವಂತ ಕೈಯಿಂದ ಕೊಟ್ಟಿರೋದು ಒಂದು ಮಾದರಿ ಅದು. ಅದೇ ರೀತಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆ ಬಾಣಂತಿಯರು ಸಾವನ್ನಪ್ಪಿದಾಗ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟರು. ಆದರೆ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ಉದಾಹರಣೆಗೆ ಇಲ್ಲೇ ನಮ್ಮ ಅಮ್ಮರು ಇದ್ದಾರೆ, ಅವ್ರ ಸೊಸೆಯವರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಬಾವ್ಯಾಗ ಇದು ಈಜಾಡಲು ಓದಿ ತೀರ್ಕೊಂಡಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಪಘಾತ ಈಡಾಗಿದ್ದವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ದಾನ ಧರ್ಮ ಮಾಡೋ ವ್ಯಕ್ತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋಂಗಿಲ್ಲ. ಆದ ಕಾರಣ ನಾವು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ ಆಮೇಲೆ ವರಿಷ್ಠರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಮಾಡಕತ್ತೀವಿ, ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳ್ತೇನೆ. ಹೆಸರು ಗಿರೀಶ್ ಅಂತ ಅಂದ್ಬಿಟ್ಟು ಕೂಡ್ಲಿ ಕ್ಷೇತ್ರದಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಜಮೀರ್ ಸಾಹೇಬರಿಗೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮದು ಒಂದು ದೊಡ್ಡ ಕೂಗು. ನಮ್ಮ ಯಂಗ್ಸ್ಟರ್ಸ್ ಏನಾದರೆ, ಬಡಜನತೆ ಏನಾದರೆ ಅವರಿಗೆ ಜಮೀರ್ ಸಾರ್ ಅವರು, ನಾವು ಕಂಡಂಥ ಜಮೀರ್ ಸಾರ್ ಅವರು, ನಾವು ವಯಸ್ಸಿನ ಚಿಕ್ಕವರಾಗಿರ್ಬೋದು ಆದರೆ ಅನುಭವದಲ್ಲಿ ಸ್ವಲ್ಪ ದೊಡ್ಡವರಿದ್ದೀವಿ. ನಾವು ಕಂಡಿರ್ತಕ್ಕಂಥ ಜಮೀರ್ ಸಾರ್ ಅವರು ಬಡವರಿಗೆ ಭಾಳ ರೀತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಒಂದು ಧೀಮಂತ ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿ ನಾವು ಭಾಳ ಆತರಿತಿದ್ದೀವಿ. ಇದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿಕೊಡ್ಬೇಕಾಗಿ ಕೇಳಿ ಒಂದೆರಡು ಮಾತನ್ನು ಮುಗಿಸ್ತೀವಿ.